ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಸವ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸುತ್ತಾ ಬರಲಾಗುತ್ತಿದ್ದು, ಈ ಬಾರಿ ಬಸವ ಜಯಂತಿಯನ್ನು ವಿಶಿಷ್ಟವಾಗಿ ಆಚರಿಸಲು ನಿರ್ಧರಿಸಲಾಗಿದೆ ಎಂದು ಬಸವ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ಅಫ್ಜಲ್ಪುರದ ಶಾಸಕರಾದ ಎಂ.ವೈ. ಪಾಟೀಲ್ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಮಾಜವೆಂದ ಮೇಲೆ ಸಾಕಷ್ಟು ಭಿನ್ನಾಭಿಪ್ರಾಯಗಳಿರುತ್ತವೆ. ಅಲ್ಲದೆ ಮೀಸಲಾತಿ ಸೌಲಭ್ಯಗಳಿಗಾಗಿ ಚದರಿ ಹೋಗಿರುವ ಸಮಾಜವನ್ನು ಸಂಘಟಿಸಲು ಭಿನ್ನಾಭಿಪ್ರಾಯಗಳೆಲ್ಲವನ್ನ ಬದಿಗಿಟ್ಟು ವೀರಶೈವ ಲಿಂಗಾಯತ ಧರ್ಮದ ಎಲ್ಲ ಸಂಘಟನೆಗಳು ಸೇರಿಕೊಂಡು ಸಮಾಜದಲ್ಲಿ ಸಾಮರಸ್ಯ ಸಾರುವಂತೆ ಬಸವ ಜಯಂತಿ ಆಚರಿಸಲು ಒಕ್ಕೊರಲಿನ ನಿರ್ಧಾರ ಮಾಡಲಾಗಿದೆ ಎಂದರು. ಬಸವ ಜಯಂತ್ಯೋತ್ಸವದ ಪೂರ್ವವಾಗಿ ಏಪ್ರಿಲ್ 27ರಂದು ಬೆಳಗ್ಗೆ 11:30 ಶ್ರೀ ಶರಣಬಸವೇಶ್ವರ ದೇವಸ್ಥಾನದಿಂದ ಕಾರ್ ರ್ಯಾಲಿ ಜರುಗಲಿದ್ದು, ಏಪ್ರಿಲ್ 29ರಂದು ಸಂಜೆ 4 ಗಂಟೆಗೆ ಯುವತಿಯರಿಂದ ಬೈಕ್ ರ್ಯಾಲಿ ನಡೆಸಲು ತೀರ್ಮಾನಿಸಲಾಗಿದ್ದು, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಪೂಜ್ಯ ಶ್ರೀ ಡಾಕ್ಟರ್ ದ್ರಾಕ್ಷಾಯಣಿ ಎಸ್. ಅಪ್ಪ ಅವರು ಉದ್ಘಾಟಿಸಲಿದ್ದಾರೆ. ನಂತರ ಶ್ರೀ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ನಡೆಯಲಿರುವ ಸಮಾವೇಶದಲ್ಲಿ ಜಿಲ್ಲೆಯ ಎಲ್ಲ ಹಿರಿಯ ರಾಜಕಾರಣಿಗಳು, ಮುಖಂಡರುಗಳು ಪಾಲ್ಗೊಳ್ಳಲಿದ್ದಾರೆ ಎಂದರು. ಈ ಬಸವ ಜಯಂತಿ ಆಚರಣೆ ಮಾಡಬೇಕು ಅಂತ ಹೇಳಿ ನಾವು ಹಮ್ಮಿಕೊಂಡಿದ್ದೇವೆ ಮತ್ತು ನಮ್ಮೆಲ್ಲರಿಗೂ ಗೊತ್ತಿದೆ, ಅನೇಕ ನಮ್ಮಲ್ಲಿ ತಾತ್ವಿಕವಾದ ಭಿನ್ನಾಭಿಪ್ರಾಯಗಳು ಕೆಲವರು ಇದೆ, ಎಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ನಮ್ಮ ಗುರಿ ಒಂದೇ ಅದೇ, ನಾವು ವೀರಶೈವ ಲಿಂಗಾಯತ ಸಮಾಜದವರು ಎಲ್ಲರೂ ಒಂದೇ ಭಾವದಿಂದ ನಮ್ಮ ಬಸವಾದಿ ಶರಣರು ಹಾಕಿಕೊಟ್ಟ ತತ್ವದ ಮೇಲೆ ನಡಿಬೇಕು ಅನ್ನೋದು ಎಲ್ಲರ ಉದ್ದೇಶ ಅದೇ. ಕೆಲವರು ಸಂಘಟನೆಗಳು ಕಠೋರ ಸತ್ಯ ಹೇಳ್ತಾ ಇದ್ದಾರೆ. ಇವತ್ತು ಕಠೋರ ಸತ್ಯ ಅಂತಂದರೆ ಕೆಲವರಿಗೆ ಆಗೋದಿಲ್ಲ. ಈಗ ಉದಾಹರಣೆಯಾಗಿ ಒಬ್ಬ ಕುಡ್ಡ ಇರ್ತಾನೆ, ಕುಡ್ಡ ಅಂತ ಕರೆದ್ರೆ ಅವನಿಗೆ ಸಿಟ್ಟು ಬರ್ತದೆ. ಅದು ಸತ್ಯನೇ, ಅವನ ಸತ್ಯ ಹೇಳೇನಂದಲ್ಲ, ಸತ್ಯ ಕಠೋರ ಆಗಿದೆ, ನೋವಾಗ್ತದೆ. ಆದ್ದರಿಂದ ಸತ್ಯ ಕೂಡ ನ್ಯಾಯವಾಗಿರಬೇಕು ಅಂತೇಳಿ ಎಲ್ಲರೂ ಕೂಡಿದ್ದೀವಿ. ನಮ್ಮ ಎಷ್ಟೇ ವ್ಯತ್ಯಾಸಗಳಿದ್ದರೂ ಕೂಡ ನಾವು ಒಂದಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಈ 30ನೇ ತಾರೀಕಿಗೆ ಜಯಂತಿಯನ್ನು ಅದ್ದೂರಿಯಾಗಿ ಮಾಡಬೇಕು. ಎಲ್ಲರನ್ನು ಒಳಗೊಂಡು ಎಲ್ಲ ಕಾಯಕ ಶರಣರನ್ನು ಒಗ್ಗೂಡಿಸಿ ಇವತ್ತು ಜನರಿಗೆ ತೋರಿಸಿಕೊಡಬೇಕು. ನಮ್ಮ ಪರಂಪರೆ ಏನಿದೆ, ನಮ್ಮ ಬಸವಾದಿ ಶರಣರ ಚರಿತ್ರೆ ಏನಿದೆ, ಇವೆಲ್ಲ ನಾವು ಇನ್ನಿತರ ಜನರಿಗೂ ಕೂಡ ನಮ್ಮ ಬಗ್ಗೆ, ಈ ಸಮಾಜದ ಬಗ್ಗೆ, ನಮ್ಮ ಶರಣರ ಬಗ್ಗೆ ತಿಳುವಳಿಕೆ ಕೊಡುವಂಥ ಕೆಲಸ ಮಾಡಲಿಕ್ಕೆ ಇವತ್ತು ಜಯಂತಿಯನ್ನು ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಆಚರಣೆ ಮಾಡ್ತೇವೆ. ಇದೊಂದು ವಿಶಿಷ್ಟ ಪ್ರಯೋಗ ಆಗಿದೆ, ಎಲ್ಲರೂ ಕೂಡಿ ನಡಲಿಕ್ಕೆ ಇದೊಂದು ಪ್ರಯೋಗ ಇದೆ. ಹಿಂದೆ ಏನಾಗ್ತಿತ್ತು, ಬೇರೆ ಬೇರೆ ಸಂಘಟನೆಗಳು ಬಸವ ಜಯಂತಿ ಮಾಡ್ತಾಯಿದ್ರು, ಆದರೆ ಬೇರೆ ಬೇರೆ ಸಂಘಟನೆಗಳ ಮುಖಾಂತರ ಮಾಡ್ತಾಯಿದ್ದರು. ಆದರೆ ಈಗ ನಾವೆಲ್ಲರೂ ಒಂದು ಅಂತ ತಿಳ್ಕೊಂಡು ನಾವು ಈ ಏನು ಬಸವ ಜಯಂತಿಯನ್ನು ಮಾಡ್ತಾಯಿದ್ದೇವೆ. ಈಗ ನಿಮ್ಮ ಸಹಕಾರ ಕೇಳೋಕ್ಕೂ ಕೂಡ ಬಂದಿದೆ. ಯಾಕಂತ ಇಲ್ಲಿವರೆಗೂ ಕೂಡ ನಮ್ಮ ಯಾವುದೇ ವೀರಶೈವ ಲಿಂಗಾಯತ ಸಮಾಜ ಶರಣರ ಬಗ್ಗೆ ನೀವು ಯಾವಾಗಲೂ ಅಪಸ್ವರ ಮಾಧ್ಯಮದವರು ಇಲ್ಲಿವರೆಗೆ ನಾವು ಬರೆದಿಲ್ಲ. ಅದಕ್ಕಾಗಿ ಮತ್ತೊಮ್ಮೆ ನಿಮಗೆ ನಾನು ಅಭಿನಂದನೆ ಸಲ್ಲಿಸಬೇಕಾಗ್ತದೆ. ಈ ಸಂದರ್ಭದಲ್ಲಿ ಶಾಸಕರಾದ ಬಿ.ಆರ್. ಪಾಟೀಲ್, ಚಂದು ಪಾಟೀಲ್, ಶರಣಕುಮಾರ್ ಮೋದಿ, ಶಶಿಲ್ ನಮೋಶಿ ಸೇರಿದಂತೆ ಅನೇಕ ಮುಖಂಡರು ಭಾಗಿಯಾಗಿದ್ದರು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್,
ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.